ಎಲ್ಲ ಅನುಭವ ತಿಳ್ಕೊಂಡಿರ್ತಾರ. ಒಂದು ಟೈಮ್ದಾಗ ಉಪವಾಸ ಬಿದ್ದಿರ್ತಾರ, ಒಂದು ಟೈಮ್ದಾಗ ಬೈಸ್ಕೊಂಡಿರ್ತಾರ, ಒಂದು ಟೈಮ್ದಾಗ ಬೈದಿರ್ತಾರ. ಇಂಥವೇನೋ ನಮ್ಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಮೂಗಿನ ಮೇಲೆ ಸೀಟ್ ಇಟ್ಕೊಂಡು ಜಿಗದ ಮಾತಾಡ್ತೇವೆ. ಯಾಕ? ನಮ್ಮ ಕಾಲಕ್ಕೆ ಅದರ ಅನುಭವ ಇಲ್ಲ. ಈಗ ಕಾಲ ಚೇಂಜ್ ಆಗೈತಿ. ಆಗಿನ ಕಾಲಘಟ್ಟದಲ್ಲಿ ಇವತ್ತಿನವರೆಗೂ ಇದೇ ಅಫ್ಘಾನಿಸ್ತಾನ, ಆಫ್ರಿಕಾ ಖಂಡದ 27 ರಾಷ್ಟ್ರಗಳು, ಪಾಕಿಸ್ತಾನದಂಥ ಸ್ಥಿತಿ ಇನ್ನಾದ್ರೂ ಹಂಗೆ ಐತಿ. ಆದ್ರೆ ನಮ್ಮ ದೇಶದೊಳಗೆ ಸಂಪೂರ್ಣ ಬದಲಾಗೈತಿ. 100ಕ್ಕೆ 1000 ಪಟ್ಟು ಅಭಿವೃದ್ಧಿ ಹೊಂದದವ್ರು ನಾವು ಈ ಸದ್ದ. ಈಗ ಬಜ್ಜಿ 4ಕ್ಕೆ ಸಾಯ್ಬೇಕು, ಬಜ್ಜಿ 4ಕ್ಕೆ ಸಾಯ್ಬೇಕು. ನೋಡಿ, 10 ರೂಪಾಯಿ ಬಂತು, ಹಿಂಗೆ ಹೋಗೋಣ, ಹಿಂಗೆ ತಗೊಳ್ಳು. ನೀವೇ ನಾವು ಇಲ್ಲಿ ಕೋಚಿಂಗ್ ಬರೋ ಟೈಮ್ದೊಳಗ ನಾಷ್ಟದ ಪರಿಕಲ್ಪನೆ ಇರಲಿಲ್ಲ. ನಾಷ್ಟ ಮಾಡೋರು 15 ರೂಪಾಯಿ ಅಲ್ಲೇ ಯಪ್ಪು ಅಲ್ಪ. ಮಧ್ಯಾಹ್ನಕ್ಕೆ 1ಕ್ಕೆ ಹೋಗಿ ಊಟ ಮಾಡೋದು, ಮತ್ತೆ 3ಕ್ಕೆ ಬಂದು ಕುಂದ್ರು. ಸಂಜೆಗೆ ಊಟ 2 ಹೊತ್ತು ಊಟ. ಮುಂಜಾನೆ 7ರಿಂದ 1 ಮಟ್ಟ ಕಾಲೇನು ಹೊಟ್ಟೆ ಸುಮ್ಮರು. ಅಲ್ಲಿ ನಾಷ್ಟ ಮಾಡ್ಬೇಕಂತೇನಿಲ್ಲ, ಪರಿಕಲ್ಪನೆ ಇರಲಿಲ್ಲ. ಈಗ 7:30 ಆಗಿರ್ತದೆ, ಬಂದೆ ಹಂಗೆ ಜಂಪ್ ಎಲ್ಲಿ ಗಂಟ ನಾಷ್ಟ ಮಾಡ್ಬೇಕು. ಮತ್ತೆ 7 ಆಗ ಮತ್ತೆ 9 ಎಲ್ಲಿ ಗಂಟ ನಾಷ್ಟ ಸರ್. ಎಷ್ಟು ಪ್ಲೇಟ್ 4 ಆಗ್ಯಾವ ಸರ್. ಮನೆಗೆ ಹೋಗಾಗ ಬರ್ತಿದ್ದವ್ರೆ ಕಲಾಸ್ ಸರ್, ಸೀದಾ ಊಟನೇ ಅಂತ. ಜಗತ್ತಿಂದ ಬಿಡ್ರಿ, ಇಲ್ಲಿದೆ ಹೇಳದೇನ. ಅವ್ರು ಬಾಳೆ ಹಚ್ಚಿರ್ತಾರೆ, ಈಚೆ ಕಡೆ ಚಚಕ, ಈಚೆ ಕಡೆ ಪಟ್ಟ, ಈಚೆ ಕಡೆ ಅವಲಕ್ಕಿ, ಈಚೆ ಕಡೆ ಅನ್ನ. ಇಲ್ಲಾಂದ್ರೆ ಅನ್ನ ಒಂದು ಕಡೆ, ಒಂದಿಟ್ಟು ಅವಲಕ್ಕಿ ಒಂದು ಕಡೆ ಮತ್ತೆ ಇಟ್ಟಿಟ್ಟೆ ತಾವು ಇಟ್ಟು ತುಂಬ ಹಾಕೋದು. ಅದರೆ ಗಬರುಗಳೇ, ಏನು ಸುಖದ ಕಾಲ ನಿಮ್ಮ ಕಾಲ ನೋಡಿ ಹಂಗ. ಅವಾಗ KS IAS ಓದೋರು ಬೆಂಗಳೂರಿಗೆ ಹೋಗಿ ಒಂದು 2 ಹಾಡಿ ನೋಡ್ಸ್ ತೊರೆದು, ಬರೇ ತೊರೆದು, ಇಲ್ಲಾಂದ್ರೆ ಅಲ್ಲೇ ಕೂತು ಬರ್ಕೊಂಡ್ ಬರೋದು. ಬೆಂಗಳೂರಿಗೆ ಹೋಗಿ ನೋಡ್ಸ್ ಬರ್ಕೊಂಡು ಇಲ್ಲಿ ಬರೋದು, ಜೆರಾಕ್ಸೋದಕ್ಕೆ ಮಾಡ್ಕೊಳ್ಳೋದಿಲ್ಲ. ಈಗೇನಿಲ್ಲ, ಬೇಕಾದ್ರೆ ಮಾಡಿ ಹಿಂಗೆ ಮೊಬೈಲ್ದಾಗ ಜವಾಹರ್ಲಾಲ್ ನೆಹರು ಬಂದ್ರು. ಆ ಜವಾಹರ್ಲಾಲ್ ನೆಹರು ನೋಡ್ಸ್ ತರಬೇಕಾಗಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕವ. KS IAS ಮಾಡೋ ಯಾವ್ರೆ ಮಾಡಿದ್ ನಾವು ಮನೆಗೆ ಹೋಗಿ ಪಾಳೆ ಹಚ್ಬೇಕು. ನೋಡ್ರಿ ಕೊಡ್ರಿ ಅನ್ಬೇಕು. ಅವ ಯಾವಾಗ ಚೀಟಿ ಕೊಡ ಅದನ್ನೇ ಇದೇ ನೋಡ್ಸು ಬರೀದಿ ಇಂಥ ಕಾಲ ಆಗೈತಿ. ಏನ್ ಮಾಡಿ ಈಗ ನೋಡ್ರಿ ನೀವು, ರೇಷನ್ ಕೊಡವ ಒಂದು ಮನ್ಯಾಗ 20 ಮಂದಿ ಇದ್ರೆ ಸೀದಾ ಲಾರಿನೇ ಅವ್ರ ಮನೆಗೆ ಹೊಡಿತಿಲ್ಲ. ಚೀಲಗಟ್ಲೆ ಅಕ್ಕಿ ಇಂತಿಂತಾವ್ ದಪ್ಪಿರ್ತಾವ್. ಹೊಡೆದು ಮಾಡಿ ಒಂದ್ಸಲ ಊಟ ಮಾಡಿಬಿಟ್ರು 3 ದಿನ ಹಸು ಆಗುದಿಲ್ಲ. ಅವು ಅಕ್ಕಿ ಹೆಚ್ಚಾಗಿ ಇವು ಮನ್ಯಾನ ಹೆಣ್ಮಕ್ಳು ಫುಲ್ ಪ್ಯಾಷನ್ ಕೆತ್ತ ಬಿಟ್ಟದ ಮಂದಿ. ಪಡ್ಡ, ಇಡ್ಲಿ, ದೋಸೆ ಒಂದೊಂದು ಹೊತ್ತು ಮಾಡ್ರು ಅಂದ್ರೆ ಇಲ್ಲ, 3 ಹೊತ್ತು ಅದೇ. ಎಲ್ಲಿ ಬ್ಯಾನ್ ಹಿಡಿಸಿ ಜನ್ಮದಾಗ ಇಡ್ಲಿ ತಿಲ್ಲಾರಾಗ ಮಾಡಿರ್ತಾರೆ, ಒಟ್ಟು ತಿಲ್ಲಾರಾಗ ಮಾಡಿರ್ತಾರೆ. 1-2 ಹಾಕಿದ್ರ ಚಲೋ, ಒಮ್ಮೆ 3-4 ತಂದಿಟ್ಬಿಡುದು. ತಿಂದ್ರ ಸಮಸ್ಯೆ, ಇಲ್ಲಿ ಸಮಸ್ಯೆ, ತಿನ್ಲಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ. ತಿಂದ್ರೆ ಇಲ್ಲಿ, ತಿನ್ಲಿಲ್ಲ ಅಂದ್ರ ಯಾಕ ನಾವು ಮಾಡಿದ್ದೆ ಪಾಸ್ ಬರುತ್ತದ. ಮುಂಜಾನೆ ಅವಾಗ ಸಣ್ಣವರಿದ್ದಾಗ ಮುಂಜಾನೆ ಇಡ್ಲಿ ಮಾಡ್ಯಾರ ಅಂದ್ರೆ ಭಾರಿ ಖುಷಿ. ಎಲ್ಲರಿಗೂ ಇಡ್ಲಿ ಮಾಡ್ಯಾರ ಇವ್ರ ಮನ್ಯಾಗ ಅಂತ ಹೇಳಿ ಖುಷಿಯಿಂದ 4-4-5 ಹಾಕ್ತಿದ್ರು, ಚಂದಾಗಿ ತಿಂದು ಬರ್ತಿದ್ದೆ. ಈಗ ಇಡ್ಲಿ ಮಾಡ್ಯಾರ ಅಂದ್ರೆ 1 ಬುಟ್ಟು ತೆಗೆದು ಇಟ್ಟಿರ್ತಾರ, 2ನೇ ಬುಟ್ಟು ಇರಿಸಿರ್ತಾರ. ಒಮ್ಮೆ ಹಾಕೋದು ಇಟ್ಟು ಇದು ಡಬಾ ತಿಂದು ಒಟ್ಟು ತಿನ್ನೋದು ಓದಾಗದ. ಮನ್ಯಾಗ ಎಲ್ಲರ ಹೆಣ್ಮಕ್ಳ ಮನ್ಯಾಗ ನೋಡ್ರಿ ನೀವು, ಅವ್ ಬಾಜು ಹಾಕೋರು ಬಿಡೆ ಮಾಡ್ತಾರ. ಅವ್ರು ಬಾಜು ಹಾಕೋರು ಅಂದ್ರೆ 1 ಪ್ಲೇಟ್ನಾಗ ಕೊಡ್ತಾರ ತಂಗಿ ಇಟ್ಟು. ಆ ಹೆಣ್ಮಗಳು ಹೆಂಗೆ ಕೊಡ್ತಾಳೆ ಈಗ, 1 ಸಕ್ಕರೆ ಬುಟ್ಟಿ ಇಡ್ಲಿ ಕೊಡ್ತಾಳ, ದಮ್ ಚಟ್ನಿ, ಇಟ್ಟು ಕಿಟ್ಲಿ ಸಾಂಬಾರ್ ಅಂತ ಇಟ್ಟು ಚಟ್ನಿ ಅಂತ. ಅಕ್ಕಿ ಕೊಟ್ಟಿದ್ದೆ ಚಂತ ನಾವು ತರ್ಬೇಕು. ಅಯ್ಯಪ್ಪ, ಮನ್ಯಾಗ ಏನಾರೆ ಮಾಡ್ತೀನಿ ಅಂದ್ರೆ ನಮ್ದು ಇದ್ದಿಟ್ಟು ಹಬ್ಬದು. ನಾಳೆ ಕೊಡೋದಿಲ್ಲ, ನನ್ನ ಕೆಲಸ ಅದನ್ನು ನೋಡ್ತೇನೆ. ನಾಳೆ ಬರಲಿಲ್ಲ, ನಾಡ್ದು ಮಾಡ್ತೀನಿ ಹಟ್ಟಿ. ಏನು ಮಾಡ್ತೀವಿ? ಅವು ಹೆಚ್ಚಾಗಿ ಹುಡುಗರು ಅವು ಬಟ್ಟ, ದ್ವಾಸೆ, ರಿಂಗ, ಚೆಂಡ ಆಡ್ತಾವ. ನನ್ನ ಬಟ್ಟೆಯಲ್ಲಿ ನಿನಗೆ ಬಟ್ಟೆ ಯಾರು ಪಾಸ್ ಆಯ್ತಾರ ನಮ್ಮ ಕಾಲಕ್ಕ? ಹಿಂಗಾದ ಯಾರ್ಯಾರು ಸೈದ್ರು. ಆದ್ರೂ
ಟೋಟಲಿ ದೇಶದೊಳಗ 36 ರಾಷ್ಟ್ರಗಳು ಉಪವಾಸದಿಂದ ಸಾಯುವಂಥ ವ್ಯವಸ್ಥೆ ಐತಿ. ಇನ್ನು ಇದೇ ಕಾಲಘಟ್ಟದೊಳಗೂ ಐತಿ. 36ರಿಂದ 40 ರಾಷ್ಟ್ರಗಳು ಇನ್ನಾದಾವ, ಸರಿಯಾಗಿ ಹುಟ್ಟಿಲ್ಲ. ನೀವು ಒಂದು ಗೂಗಲ್ದಾಗ ಇದು ಹೊಡ್ರಿ ನೋಡ್ರಿ, ಆಫ್ರಿಕಾ ಖಂಡದ ಕೆಲವು ರಾಷ್ಟ್ರಗಳಲ್ಲಿ ಆಹಾರ ವ್ಯವಸ್ಥೆನೇ ಇಲ್ಲ, ಹಾಕೊಳಕ್ ಬಟ್ಟೆನೇ ಇಲ್ಲ. ನೋಡ್ರಿ ಅವ್ರು ಅಡಿಗೆ ಹೆಂಗೆ ಮಾಡ್ತಾರೆ, ಎಣ್ಣೆ ಹಾಕಿ ಟಮಾಟೆ ಹಾಕಿ ರೈಸ್ ಕುದಿಸಿದ್ರು ಅದು ಹೈ ಲೆವೆಲ್ ಅವ್ರಿಗೆ. ಇಲ್ಲಿ ಸದ್ಯ ನೋಡ್ರಿ, ಸದ್ದಲ್ಲ ಮೊಬೈಲ್ ನೋಡ್ರಿ, ಆಫ್ರಿಕನ್ ಫುಡ್ ಅಂತ ಹೇಳಿ ಹೊಡಿರಿ, ಟಮಾಟೆ ಹಾಕಿ ಎಣ್ಣೆ ಹಾಕಿ ಕುದಿಸಿದ್ರೆ ಅದೇ ಹೈ ಲೆವೆಲ್ ಅವರಿಗೆ. ಇವು ನಮ್ಮ ಮಾಡ್ತಾವ ಮನ್ಯಾಗ. ನೋಡ್ಬೇಕು, ಎಣ್ಣೆ ಅಂತ ಯಾಲಕ್ಕಿ ಗೋಡಂಬಿ ಹಾಡೋದು ಇಟ್ಟು ಆಡ್ರೆ ಗಮ್ಮನಬೇಕು. ಆಗಿಬಿಟ್ರೆ ಅದು ಒಳಗು ಹೊಲಕ್ತೇರಿ, ನಾವು ಹೊರಗು ಬರ್ಲಾಗ್ತೇವೆ. ಈ ನಮೂನಿ ಪ್ಯಾಶನ್ ಕಡಸಲಾಗ ಇಟ್ಟು ಕಡಸಿ ಮಾಡ್ತಾರಲ್ಲ ರೈಸ, ಅದೇನು ನೋಡ್ಬಾರ್ದು. ಸಣ್ಣ ಆದ್ರೆ ಗೊತ್ತಾಗೋದಿಲ್ಲ. ಇಲ್ಲ, ನಮ್ಮ ಮನೆ ಪರಿಸ್ಥಿತಿನೇ ಹೇಳಿದೆ ನಿಮಗೆ, ಮರ್ತದ್ದು ಯಾರು ಹೊರಗಿಂದ ಹೇಳಿನ. ಮೊನ್ನೆ ಟಿವಿ ನೋಡ್ಕೊಂತ ತಿಂತೀನಿ, ನನ್ನ ಮಗ ಹೊಟ್ಟು ತಿರ್ಲಾಕತ್ತ ಹೋಗೋದಾಗ್ಯದ. ನಾನು ಟಿವಿ ಮುಂದಿತ್ತೀನಿ, ಅವನು ನೋಡ್ಬೇಕು. ನಾವು ಹೆಂಗೆ ಸೀದಾ ಹೊಡೆದ್ಬಿಟ್ಟ. ಯಾಕೆ ಕೊಲೆ ಅಂದೆ, ಸರಿ ಕಾಣಿಸಲ್ಲ ಅಂತ ಅಕ್ಕಿ ಅವ ಹೊಡೆನ ನಮ್ಮ ತಮ್ಮನ ಮಗಳು ಕರ್ಕೊಂಬಂದಾಳ. ನಮ್ಮವ್ವ ನಮ್ಮ ತಂಗಿ ಊರಿಗೆ ಹೋಗ್ಬೇಕಂತ ಅಕ್ಕಿ ಬಾಜು ಕೂತ, ನೀವು ಹೊಡೆದೇನು ದಡಪ್ಪ? ಹ್ಞೂ ಹೊಡೆದೇನು. ಅಕ್ಕಿನ ಒಂದು ಬಿಟ್ರು. ನೀ ಯಾಕೆ ಹೊಡೆದಿಲ್ಲ ಅಂದೆ? ಹಣ ಹೊಡೆದಲ್ಲ ಅದಕ್ಕೆ ಹೊಡೆದೇನ. ನಗೋದು ಮನ್ಯಾಗ ಬಂತು, ಹೊಟ್ಟು ಮಾಡ್ಯಾರ ಇಟ್ಟು ಬೋಲ್. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ, ಈಗ ನಿಮ್ಮ ಕಾಲಘಟ್ಟ ಹೆಂಗೆ